ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಿಸೈನ್ ಮಾಡಿದ್ದಾರೆ. 20 ವರ್ಷಗಳಿಂದ ಬಿಹಾರ ಸಿಎಂ ಆಗಿದ್ರು ನಿತೀಶ್ ಕುಮಾರ್ ಪಾಟ್ನಾದ ಲೋಕಭವನಕ್ಕೆ ಭೇಟಿ ನೀಡಿ ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಹಾರ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಲಾಗಿದೆ. ಬಿಹಾರದ ನೂತನ ಸಿಎಂ ಆಗಿ ಸಾಮ್ರಾಟ್ ಚೌಧರಿ ಆಯ್ಕೆಗೊಂಡಿದ್ದಾರೆ. ಎನ್ಡಿಎ ಸಭೆಯಲ್ಲಿ ಸಾಮ್ರಾಟ್ ಚೌಧರಿಯನ್ನ ಆಯ್ಕೆ ಮಾಡಲಾಗಿದೆ. ಬಿಹಾರದ ರಾಜಕೀಯದಲ್ಲಿ ನಿತೀಶ್ ಕುಮಾರ್ ಯುಗ ಇಂದು ಅಂತ್ಯಗೊಂಡಿತು. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಾಟ್ನಾದಲ್ಲಿ ಇವತ್ತು ತಮ್ಮ ಅಂತಿಮ ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ದಾರೆ. ಈ ವೇಳೆ ಭಾವುಕರಾಗಿದ್ದಾರೆ. ಇನ್ನು ಸಂಪುಟ ಸಭೆಯ ನಂತರದಲ್ಲಿಯೂ ಕೂಡ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇನ್ನು ಬಿಹಾರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಹೊಸ ಮುಖ್ಯಮಂತ್ರಿಯ ಜೊತೆಗೆ ಇತರ 2 ಉಪಮುಖ್ಯಮಂತ್ರಿಗಳು ಸಹ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಅಂತಿಮ ಸಂಪುಟ ಸಭೆಯಲ್ಲಿ ನಿತೀಶ್ ಕುಮಾರ್ ಮಾತನಾಡಿದ್ದಾರೆ. ಹೊಸ ಸರ್ಕಾರಕ್ಕೆ ತಮ್ಮ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ಬಿಹಾರದಲ್ಲಿ ಹೊಸ ಸರ್ಕಾರ ರಚಿಸುವಂತಹ ಪ್ರಕ್ರಿಯೆ ಕೂಡ ಈಗ ಆರಂಭ ಆಗಿದೆ. ಹೊಸ ಸರ್ಕಾರ ಅಂದರೆ ನಾಳೆ ಪ್ರಮಾಣ ವಚನವೂ ಕೂಡ ಸ್ವೀಕರಿಸುವಂತಹ ನಿರೀಕ್ಷೆ ಇದೆ. ರಾಜ್ಯದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದಂತಹ ನಿತೀಶ್ ಕುಮಾರ್ ರಾಜೀನಾಮೆ ನೀಡಿರುವುದರಿಂದ ಬಿಜೆಪಿಯ ಅಭ್ಯರ್ಥಿ ಸಿಎಂ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಇತ್ತು. ಆ ಬೆನ್ನಲ್ಲೇ ಬಿಹಾರದ ನೂತನ ಸಿಎಂ ಆಗಿ ಈಗ ಸಾಮ್ರಾಟ್ ಚೌಧರಿ ಆಯ್ಕೆಗೊಂಡಿದ್ದಾರೆ. ಎನ್ಡಿಎ ಸಭೆಯಲ್ಲಿ ಸಾಮ್ರಾಟ್ ಚೌಧರಿ ಆಯ್ಕೆ ಆಗಿದ್ದಾರೆ. 20 ವರ್ಷಗಳಿಂದಲೂ ಕೂಡ ಬಿಹಾರದ ಸಿಎಂ ಆಗಿದ್ರು ನಿತೀಶ್ ಅವರು. ಒಟ್ಟಾರೆಯಾಗಿ ಇದೀಗ ಹೊಸಬರ ಪರ್ವ ಕೂಡ ಆರಂಭ ಆಗಿದ್ದು ಬಿಹಾರದ ನೂತನ ಸಿಎಂ ಆಗಿ ಸಾಮ್ರಾಟ್ ಚೌಧರಿಯನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯೂ ಕೂಡ ಆಗದೆ. ನಿತೀಶ್ ಕುಮಾರ್ ಮಾರ್ಚ್ 16ರಂದು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ನಿಯಮದ ಪ್ರಕಾರ ಸಂಸತ್ತಿನ ಮೇಲ್ಮನೆಗೆ ಆಯ್ಕೆಯಾದ 14 ದಿನಗಳ ಒಳಗೆ ಚುನಾಯಿತ ಸದಸ್ಯರು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗುತ್ತೆ. ಹೀಗಾಗಿ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ನಿತೀಶ್ ಕುಮಾರ್ ಇವತ್ತು ಒಂದು ಸಭೆಯನ್ನ ಮಾಡಿ ಸಂಪುಟ ಸಹೋದ್ಯೋಗಿಗಳಿಗೂ ಕೂಡ ನಿರ್ಧಾರವನ್ನು ತಿಳಿಸಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಬಹಳ ಭಾವನಾತ್ಮಕವಾದ ಕ್ಷಣವಾಗಿತ್ತು. ಸಚಿವ ಸಂಪುಟ ವಿಸರ್ಜನೆಯ ನಿರ್ಧಾರದ ಬಗ್ಗೆ ಸಿಎಂ ನಮಗೆ ಮಾಹಿತಿಯನ್ನು ನೀಡಿದರು ಅಂತ ಹೇಳಿಯೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ಅಂತ ಯಾದವ್ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸಚಿವ ಸಂಪುಟ ವಿಸರ್ಜನೆಯು ಮುಖ್ಯಮಂತ್ರಿ ರಾಜೀನಾಮೆಗೂ ಮುನ್ನ ಸಾಂವಿಧಾನಿಕ ಒಂದು ಔಪಚಾರಿಕತೆಯಾಗದೆ. ನಿತೀಶ್ ಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಅಧಿಕೃತವಾಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ರಚನೆಗೆ ದಾರಿಯನ್ನ ಮಾಡಿಕೊಡಲಾಗ್ತಾ ಇದೆ. 243 ಸದಸ್ಯ ಬಲದ ವಿಧಾನಸಭೆಯಲ್ಲಿ 89 ಶಾಸಕರನ್ನ ಹೊಂದಿರುವಂತಹ ಏಕೈಕ ಅತಿದೊಡ್ಡ ಪಕ್ಷವಾಗಿರುವಂತಹ ಬಿಜೆಪಿ ತನ್ನ ಕಚೇರಿಯಲ್ಲಿ ನಡೆಯುವ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದೀಗ ಮುಂದಿನ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯೂ ಕೂಡ ಮುನ್ನಡೀತಾ ಇದೆ. ಇನ್ನು ಸಿಎಂ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಗಳಲ್ಲಿ ಪ್ರಮುಖರಾಗಿಯೂ ಕೂಡ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಅವರು ಇದ್ರು. 5 ಬಾರಿ ಶಾಸಕರಾಗಿ ಇವರು ಆಯ್ಕೆಯಾಗಿದ್ರು. ಹಾಗೆ ಕೆಲವರ ಹೆಸರು ಕೂಡ ಕೇಳಿಬಂದಿತ್ತು. ಮತ್ತೊಬ್ಬ ಪ್ರಮುಖ ಹೆಸರು ಅಂತ ಹೇಳಿದ್ರೆ ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರ ಹೆಸರು ಕೂಡ ಕೇಳಲಾಗಿತ್ತು. ಇನ್ನೊಂದು ಕಡೆ ಯಾದವ್ ಸಮುದಾಯದಿಂದ ಬಂದ ನಿತ್ಯಾನಂದ ರೈ ಅವರು 1980ರ ದಶಕದಿಂದಲೂ ಕೂಡ ಎಬಿವಿಪಿ ಹಾಗೆ ಆರ್ಎಸ್ಎಸ್ನೊಂದಿಗೆ ಸಂಬಂಧವನ್ನ ಹೊಂದಿದ್ರು. ಆದರೆ ಈಗ ಅಂತಿಮವಾಗಿ ಬಿಹಾರದ ನೂತನ ಸಿಎಂ ಆಗಿ ಸಾಮ್ರಾಟ್ ಚೌಧರಿಯನ್ನ ಆಯ್ಕೆ ಮಾಡುವಂತಹ ಕೆಲಸ ಆಗಿದೆ. ಎನ್ಡಿಎ ಸಭೆಯಲ್ಲಿ ಸಾಮ್ರಾಟ್ ಚೌಧರಿಯನ್ನ ಆಯ್ಕೆ ಮಾಡಲಾಗಿದೆ. ಒಂದು ಕಡೆ ಪಾಟ್ನಾದ ಲೋಕಭವನಕ್ಕೆ ನಿತೀಶ್ ಕುಮಾರ್ ಭೇಟಿ ಕೊಟ್ಟು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಿಸೈನ್ ಮಾಡಿದ್ದಾರೆ. 20 ವರ್ಷಗಳಿಂದ ಬಿಹಾರದಲ್ಲಿ ಸಿಎಂ ಆಗಿದ್ರು ನಿತೀಶ್. ಸದ್ಯ ಮುಂದುವರೆದ ಭಾಗವಾಗಿ ಎನ್ಡಿಎ ಸಭೆಯಲ್ಲಿ ಸಾಮ್ರಾಟ್ ಚೌಧರಿಯನ್ನ ಆಯ್ಕೆ ಮಾಡುವಂತಹ ಕೆಲಸ ಆಗಿದೆ. ಬಿಹಾರದಲ್ಲಿ ಸುದೀರ್ಘ ಕಾಲ ಆಡಳಿತವನ್ನ ನಡೆಸಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಈಗಾಗಲೇ ಸಾಕಷ್ಟು ಕಾಲ ಆಡಳಿತವನ್ನ ನಡೆಸಿ ಜನರ ಪ್ರೀತಿಯನ್ನ ಕೂಡ ಗಳಿಸಿದ್ರು ನಿತೀಶ್ ಕುಮಾರ್. ಸದ್ಯ ರಾಜೀನಾಮೆಯನ್ನ ನೀಡಿದ್ದಾರೆ. ಈಗ ಸಾಮ್ರಾಟ್ ಚೌಧರಿ ಅವರ ಅವಧಿ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಏನಂದ್ರೆ ಬಿಹಾರದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ರಾಜಕಾರಣದಲ್ಲೇನೆ ಕೂಡ
ಒಂದು ದೊಡ್ಡ ಮಟ್ಟದ ಹೆಸರನ್ನ ಮಾಡಿ, ಜೊತೆಗೆ ಬಿಹಾರದಲ್ಲಿ ಸುದೀರ್ಘವಾದಂತಹ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದಂಥವ್ರು ನಿತೀಶ್ ಕುಮಾರ್ ಅವರು. ಮತ್ತೆ ಏನು ಸಾಕಷ್ಟು ಜನಪ್ರಿಯ ಯೋಜನೆಗಳನ್ನ ತರುವುದರ ಮುಖಾಂತರವಾಗಿ, ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳಾ ಮತದಾರರ ಒಂದು ಎವರ್ಗ್ರೀನ್ ರಾಜಕಾರಣಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ಬಿಹಾರದಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಂತಹ ನಿತೀಶ್ ಕುಮಾರ್ ಅವರು ಈಗ ಏನು ರಾಜ್ಯ ರಾಜಕಾರಣದಿಂದ ಕೇಂದ್ರಕ್ಕೆ ಹೋಗಿರುವಂತದ್ದು. ಜೊತೆಗೆ ಏನು ಈ ಬಾರಿಯ ಒಂದು ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಜಯವನ್ನು ಗಳಿಸುವ ಮುಖಾಂತರ ಮತ್ತೆ NDA ಅನ್ನ ಮುನ್ನಡೆಸಿದಂತವರು, ಮತ್ತೆ ಏನು ಸೋಲಿಲ್ಲದ ಸರದಾರ ಅನ್ನೋ ಒಂದು ಕೀರ್ತಿಯನ್ನು ಕೂಡ ಪಡೆದಿದ್ದಂತಹ ನಿತೀಶ್ ಕುಮಾರ್ ಅವರು ಏನು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಬದಲಾವಣೆಯನ್ನ ಬಹುಶಃ ಯಾರು ನಿರೀಕ್ಷಿಸಲಿಲ್ಲ ಅಂತ ಒಂದು ಬೆಳವಣಿಗೆ ರಾಷ್ಟ್ರ ಮಟ್ಟದಲ್ಲಿ ನಡೆದೋಯ್ತು. ಅದಕ್ಕೆ ರೀತಿಯಲ್ಲಿ ಬಿಜೆಪಿ ಏನು ತನ್ನ ಒಂದು NDA ಅಲಯನ್ಸ್ ನ ಒಂದು ಒಪ್ಪಂದ ಒಳಗಡೆ ಏನಾಗಿತ್ತು ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ತುಂಬಾ ಕುತೂಹಲವನ್ನ ಕೆರಳಿಸಿತ್ತು, ಯಾರು CM ಆಗ್ಬೋದು, ಬಿಹಾರದ CM ಆಗ್ಬೋದು ಅನ್ನೋ ಒಂದು ಮಾತು ಕೂಡ ನಡೀತಿತ್ತು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಏನು ನಿತೀಶ್ ಕುಮಾರ್ ಅವರು ಕೇಂದ್ರಕ್ಕೆ ಹೋಗಿದ್ದು ಒಂದ್ ರೀತಿಯಾದಂತಹ ಅಚ್ಚರಿ ಬೆಳವಣಿಗೆ. ಈಗ ಕೇಂದ್ರದಲ್ಲಿ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, ಅದರಂತೆ ಅವರನ್ನ ಈಗಾಗಲೇ ಏನು ಸೆಂಟ್ರಲ್ ಮಿನಿಸ್ಟರ್ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, NDA ಬೆಂಬಲಿತ ಸಾಮ್ರಾಟ್ ಚೌಧರಿಯನ್ನ ಬಿಜೆಪಿ ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಅನೌನ್ಸ್ ಮಾಡಿದೆ. ಮತ್ತೆ ಅವರ ಮಗನಿಗೆ ಸದ್ಯಕ್ಕೆ ಏನು ತಾತ್ಕಾಲಿಕ ಅಂದ್ರೆ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಡೆಪ್ಟಿ CM ಆಗಿನೂ ಕೂಡ ನೇಮಕ ಮಾಡಿದ್ದಾರೆ. ಆದ್ರೆ ಒಂದು ಇಲ್ಲಿ ಗಮನಿಸಬೇಕಾಗಿರೋ ಸೂಕ್ಷ್ಮವಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಏನು ಉತ್ತರಾದ್ಯಂತ ಒಂದು ಸಾಕಷ್ಟು ಭದ್ರ ನೆಲೆಯನ್ನ ಕಂಡಂತಹ ಬಿಜೆಪಿ ಎಲ್ಲಿ ಒಂದೊಂದಾಗಿ ಏನು ಬಿಜೆಪಿಯೇತರ ರಾಜ್ಯಗಳಲ್ಲಿ ಯಾವೆಲ್ಲ ಒಂದು ಇಂಡಿಪೆಂಡೆಂಟ್ ಪಕ್ಷಗಳೇನಿದಾವಲ್ಲ, ಆ ಒಂದು ಪಕ್ಷಗಳನ್ನ ಒಂದೊಂದಾಗಿ ಕಿತ್ತು ಹಾಕುವಂತ ಪ್ರಯತ್ನ ಏನಾದ್ರೂ ನಡೀತಾ ಅನ್ನೋದು ಒಂದು ಗಮನಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಬಿಹಾರದಲ್ಲಿ ಎಂದಿಗೂ ಕೂಡ ಒಂದು ಏನು ರಾಷ್ಟ್ರೀಯ ಪಕ್ಷ ನೆಲೆಯೂರಿದ್ದಂತಹ ಒಂದು ಉದಾಹರಣೆಗಳು ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಈಗ ಏನು ಬಿಜೆಪಿ ತನ್ನ ಒಂದು ಅಭ್ಯರ್ಥಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಏನು ಅಲ್ಲಿ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳು ಅಂದ್ರೆ ಪಕ್ಷೇತರ ಒಂದು ಯುಗ ಅಂತ್ಯವಾಯ್ತು ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಬಿಜೆಪಿ ಈಗ ತನ್ನ ಹೊಸ ಒಂದು ರಾಜಕೀಯವನ್ನ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಇದು ಒಂದ್ ರೀತಿಯಾಗಿ ಸ್ವತಂತ್ರವಾಗಿರುವಂತಹ ಪಕ್ಷಗಳಿಗೆ ಒಂದು ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು. ಆದ್ರೆ ಇದು ನಡುವೆ ಮಧ್ಯೆ ಯಾಕೆ ಈ ತರ ಒಂದು ಬೆಳವಣಿಗೆ ಆಯ್ತು, ಯಾವ ಒಂದು ಕಂಡೀಷನ್ಸ್ ಮೇಲೆ ಅವರನ್ನ ಏನು ಕೇಂದ್ರದ ಮಂತ್ರಿಯನ್ನಾಗಿ ಮಾಡಿದ್ರು, ಯಾಕೆ ಅವರು ಕೇಂದ್ರಕ್ಕೆ ಹೋದ್ರು ಅನ್ನೋದು ಕೂಡ ಒಂದ್ ರೀತಿಯಾಗಿ ತುಂಬಾ ಕುತೂಹಲವನ್ನ ಕೆರಳಿಸಿರುವಂತದ್ದು ದಿವ್ಯ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.